ನೋಡಿ, ರಾಮನಗರ ಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಹಿಳೆಯ ಶವ ಪತ್ತೆಯಾಗುತ್ತೆ. ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋದು ಪೊಲೀಸರಿಗೆ ಮೊದಲಿಗೆ ಅನುಮಾನ ಮೂಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮೃತರ ಫ್ಯಾಮಿಲಿ ಕೂಡ ರಾಮನಗರದಲ್ಲಿ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಕನಕಪುರ ತಾಲೂಕಿನ ಬೆಟ್ಟೇಗೌಡನ ಪಾಳ್ಯದಲ್ಲಾಗಿರೋ ಘಟನೆ ಇದು. ಗ್ರಾಮದ ತೋಟದ ಮನೆಯಲ್ಲಿ ಈ ಕುಟುಂಬ ವಾಸವಾಗಿತ್ತು. 29 ವರ್ಷದ ಪ್ರತಿಭಾ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಪತಿ ಬಾಬು ಮೇಲೇನೆ ಪ್ರತಿಭಾ ಫ್ಯಾಮಿಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಆತನೇ ಕೊಲೆ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾನೆ ಅನ್ನೋ ಆರೋಪ. ನೋಡಿ, ಇವರೇ ಪ್ರತಿಭಾ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಈಗ ಈ ತೋಟದ ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರಂತೆ, ಜೊತೆಗೆ ಈತನ ಮೇಲೆ ಅನುಮಾನ ಮೂಡೋದಕ್ಕೆ ಕಾರಣ ಏನು, ಜೊತೆಗೆ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದಾನ ಪೊಲೀಸರ ವಿಚಾರಣೆಯಲ್ಲಿ? ಶರತ್, ಪತಿಯಿಂದಲೇ ಪತ್ನಿಯ ಕೊಲೆ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಕೊಲೆಯನ್ನ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾನೆ ಅಂತೇಳಿ ಮೃತ ಮಹಿಳೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು, ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಬೆಟ್ಟೇಗೌಡನ ಪಾಳ್ಯದಲ್ಲಿ ಒಂದು ತೋಟದ ಮನೆಯನ್ನ ಮಾಡ್ಕೊಂಡು ಅಲ್ಲಿ ಕುಟುಂಬ ಸಮೇತ ವಾಸವಾಗಿದ್ರು. ಏನ್ ಪತಿ ಬಾಬು ಏನಿದ್ದಾನೆ ಆತನಿಗೆ ಈಕೆ ಪ್ರತಿಭಾ ಎರಡನೇ ಪತ್ನಿ ಆಗಿರ್ತಾಳೆ. ಎರಡನೇ ಪತ್ನಿ ಮದ್ವೆ ಆದ್ರೂ ಕೂಡ ಮೊದಲನೇ ಪತ್ನಿಯ ಜೊತೆ ಈತ ಇನ್ನೂ ಕೂಡ ಸಂಪರ್ಕದಲ್ಲಿರ್ತಾನೆ. ಪ್ರತಿಭಾ ಕೂಡ ಇಬ್ರು ಮಕ್ಕಳುಗಳಿರ್ತಾರೆ. ಇಲ್ಲೇ ಒಂದು ತೋಟದ ಮನೆಯನ್ನ ಕಟ್ಕೊಂಡು ಬೆಟ್ಟೇಗೌಡನ ಪಾಳ್ಯದಲ್ಲಿ ವಾಸವಾಗಿರ್ತಾರೆ. ಅಂದ್ರೆ ಒಂದಷ್ಟು ಕೌಟುಂಬಿಕ ಕಲಹ ಇತ್ತು ಅಂತ ಹೇಳಿದ ಪೊಲೀಸರಿಗೆ ಮೇಲ್ನೋಟದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಮೊದಲನೇ ಹೆಂಡತಿ ಸಂಪರ್ಕದಲ್ಲಿ ಇಟ್ಕೊಂಡು ಆಕೆಯ ಮಾತೇನಾದ್ರು ಕೇಳ್ಕೊಂಡಿದ್ದ ಕೊಲೆ ಮಾಡಿದ್ದಾನ ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕೊಲೆಯನ್ನ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ರೆ ಮಹಿಳೆನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ಒಂದು ಅನುಮಾನ ಬರ್ಲಿ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾನೆ ಅಂತ ಹೇಳಿದಾಗ ಪೊಲೀಸರಿಗೆ ಒಂದಷ್ಟು ಅನುಮಾನಗಳು ಬರ್ತಾ ಇರುವಂತದ್ದು. ಸದ್ಯ ಬಾಬುನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಒಂದಷ್ಟು ವಿಚಾರಣೆನ ನಡೆಸ್ತಾ ಇರುವಂತ ಒಂದ್ ಕಡೆ ಆದ್ರೆ, ಬಾಬುನೇ ಪ್ರತಿಭಾವನ್ನ ಕೊಲೆ ಮಾಡಿದ್ದಾನೆ ಅಂತೇಳಿ ಪ್ರತಿಭಾ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ಊಟ ಮಾಡಿ ಎಲ್ಲರೂ ಕೂಡ ಜೊತೆ ಮಲಗಿದ್ರಂತೆ. ಅಂದ್ರೆ ಮಧ್ಯರಾತ್ರಿ ಹೊಟ್ಟೆ ನೋವು ಬಂದ ಕಾರಣಕ್ಕೋಸ್ಕರ ನೀರ್ ಕುಡಿತೀನಿ ಅಂತೇಳಿ ಆಕೆ ಓದಂತ ಸಂದರ್ಭದಲ್ಲಿ ಬೆಳಗ್ಗೆ ಆಸ್ ಯೂಶುವಲ್ ಬಂದು ನೋಡಿದಂತ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಾಡಿ ಸಿಕ್ತು ಅಂತ ಹೇಳಿ ಪತಿ ಬಾಬು ಹೇಳ್ತಾ ಇದ್ದಾನೆ. ಆದ್ರೆ ಏಕಾಏಕಿ ಹೊಟ್ಟೆ ನೋವು ಬಂದ ಕಾರಣಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಯಾಕೆ ಸಾಯ್ತಾರೆ ಅಂತೇಳಿ ಪ್ರತಿಭಾ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾರಂತದ್ದು. ಪ್ರತಿಭಾ ಸಾವಿಗೆ ಪತಿಯೇ ಕಾರಣ ಅಂತೇಳಿ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸದ್ಯ ಕೋಡಿಹಳ್ಳಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾರೆ ಒಂದ್ ಕಡೆ ಆದ್ರೆ, ಬಾಬುನ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.